ಹಾಯ್ ಎವ್ರಿವನ್. ಸೊ ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇನ್ನು ಹೋಗಿ ನನ್ನ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಇನ್ನು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಶಿವರಾತ್ರಿಯಪ್ಪ ಹಿಂದಿನ ದಿನ ಪಾದಯಾತ್ರೆ ಹೋಗಿದ್ದ, ಏನು ಎತ್ತ ಅಂತ ಇಲ್ಲ. ಕ್ಲಿಪ್ಪಿಂಗ್ ಹಾಕ್ತೀನಂದರೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ ಜನ ಜಾಸ್ತಿ ಇದ್ದರು, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ತುಂಬ ಮುಜುಗರ ಆಯಿತು ನನಗೆ. ಬಟ್ ಅಲ್ಲೆಲ್ಲೂ ನಾನು ವೀಡಿಯೋಸ್ ಮಾಡಲಿಲ್ಲ. ಸ್ವಲ್ಪ ಜನ ಇರೋಂಥವು ಸ್ವಲ್ಪ ಮಾಡಿದೆ. ಜನ ಇಲ್ದಿಲ್ದವ ಎಲ್ಲೂ ಕೂಡ ನಾನು ವಿಡಿಯೋ ಮಾಡಲಿಲ್ಲ. ಆಮೇಲೆ ನನಗೆ ಇವಾಗ ಗೊತ್ತಾಯಿತು ವೀಡಿಯೋಸ್ ಮಾಡೋ ಲಾಗರ್ಸ್ಗಳಿಗೆ ಇಷ್ಟು ಕಷ್ಟ ಏನು. ಬಟ್ ನನಗೂ ಅಷ್ಟೇ, ನಾನು ಮಾಡಬೇಕು ಇಷ್ಟೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ಗೊತ್ತಿರೋರು ಅವರೇ ಎಲ್ಲೇನಂತ ಇದು ಮಾಡಿಬಿಡ್ತಾರೆ. ಸೊ ಯಾಕಪ್ಪ ಬೇಕು? ನಮ್ಮ ಅಣ್ಣನೇ ಆಗಲಿ, ನಮ್ಮ ಮನೇಲಿ ನಮ್ಮ ಡ್ಯಾಡಿನೇ ಆಗಲಿ, ನನ್ನ ಪಕ್ಕ ಇದಾಯಿತು ಮಾಡುವಂಥ ಒಂದು ಧೈರ್ಯವಾಗಿ ಇದ್ಬಿಟ್ರೆ ಅಲಾರ್ನ ಮಾತಾಡ್ಸ್ಕೊಂಡು ಮಾಡಿಬಿಡ್ತೀನಿ. ನಾನೇ ಸಿಂಗಲ್ ಆಗಿದ್ದರೆ ಸೈಲೆಂಟ್ ಹೋಗ್ತೀನಿ ಅಷ್ಟೇ. ಆಮೇಲೆ ಇನ್ನೂ ಹೋಗಿ ನನ್ನ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ಯಾರೆಲ್ಲ ಹಿಂಗೆ ಸಪೋರ್ಟ್ ಮಾಡ್ತೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೇಗಿತ್ತು ನಮ್ಮದು ಪಾದಯಾತ್ರೆ? ಬಟ್ ಫುಲ್ ಇಲ್ಲ, ಎಷ್ಟೆಷ್ಟು ಇರುತ್ತೋ ಅಷ್ಟು ಕ್ಲಿಪ್ಪಿಂಗ್ ಹಾಕ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮ್ಮದು ಪಾದಯಾತ್ರೆ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಆಗಲೇ ಒಂದು 3-4 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ದು. ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಮತ್ತು ಇನ್ನೊಂದು ಕ್ಲಿಪ್ಪಿಂಗ್ ಏನು ತೊಗೊಳ್ಲಿಲ್ಲ ಅಂದರೆ ಕತ್ಲೆ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವೆಲ್ಲೂ ವಿಡಿಯೋ ಮಾಡಲಿಲ್ಲ. ಆಮೇಲೆ ಒಂದು ಸ್ವಲ್ಪ ನಮ್ಮದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲೆಲ್ಲರೂ ಊಟಕ್ಕೆ ಅಂತ ಅಲ್ಲಿ ಅಡುಗೆ ಊಟ ತರಿಸಿದ್ರು. ಅಲ್ಲೆಲ್ಲರೂ ಪಾದಯಾತ್ರೆ ಮಾಡಿರೋರ್ಗೆಲ್ಲರಿಗೂ ಊಟ ಆಯಿತು. ಎಲ್ಲ ಊಟ ಮಾಡ್ಕೊಂಡು ನಾನು ಬಂದು ನನಗೆ ತಮ್ಮ ಫುಲ್ ಕ್ಲೋಸು. ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ಸುಮ್ಮನೆ ಹಂಗೆ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಎಲ್ಲರೂ ಪಾದಯಾತ್ರೆಗೆ ಯಾರ್ಯಾರು ಹೋಗಿದ್ರು ಎಲ್ಲ ಊಟ ಮಾಡಿ ನಿಂತಿದ್ರು, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಆಮೇಲೆ ತಿರ್ಗಾ ಸ್ವಲ್ಪ ಜನ ಊಟ ಮಾಡಿದವ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು. ಸ್ವಲ್ಪ ಜನ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ನಾನು ಸ್ವಲ್ಪ ಎಲ್ಲ ಊಟ ಮಾಡ್ತವ್ರೆ ಅಂತ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆಲ್ಲ ತಿರ್ಗಾ ಸ್ಟಾರ್ಟ್ ಮಾಡಿದ್ರು. ನಾವು ಅವ್ರ ಹಿಂದೆ ಹೋಗೋ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಫೈನಲ್ ಶಿವಗಂಗೆ ಬಂದು ನಾವು 3 o'clock ಆಯಿತು. ಆಮೇಲೆ 5 o'clockಗೆಲ್ಲ ರೆಡಿಯಾಗಿ 5 o'clock ಕರೆಕ್ಟಂಗೆ ಹೋಯ್ತು ದೇವಸ್ಥಾನ ಹತ್ರ. ಹೋಗ್ಬಿಟ್ಟು ಕೆಳಗಡೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ನಾವು ಹತ್ತಿದೆ ಬೆಟ್ಟ ಹತ್ತೋಣ ಅಂತ. ಸೊ ಮೆಟ್ಲಂತೂ ಹತ್ತೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ, ಕಷ್ಟಪಟ್ಟು ಹತ್ತುತ್ತಾಯಿದ್ದೀವಿ. ಆಮೇಲೆ ದೇವ್ರ ದರ್ಶನ ಮಾಡೋಣ ಸಾಕು ಅಂದ್ಬಿಟ್ಟು ಅಲ್ಲಿವರೆಗೂ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟು ನಮ್ಮ ಮನೆ ಹುಡುಗರೆಲ್ಲ ಸ್ವಲ್ಪ ಇನ್ನೂ ಮುಂದೆ ಹೋಗಿ ನೋಡ್ಕೊಂಬರೋಣ ಅಂತ ಅವ್ರು ಮುಂದೆ ಕುಂತ್ಕೊಂಡು ಆಮೇಲೆ ನಾವು ಹೋಗಿ ದೇವ್ರ ದರ್ಶನ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅಲ್ಲಿ ಶಿವ ಪಾರ್ವತಿದೊಂದು ಸ್ಟ್ಯಾಚು ಥರ ಇರುತ್ತೆ. ಅಲ್ಲಿಂದ ತಕ್ಕ ನಮ್ಮ ಹುಡುಗರು ಹೋಯ್ತೀವಿ ಅಂತ ಅವರು ಹೋಗ್ಬಿಟ್ಟು ಬಂದು ಲಾಸ್ಟ್ ಜಾಸ್ತಿ ಏನಿಲ್ಲ, ಲಾಸ್ಟಾಗಿ ಬಂದು ಒಂದು ಕ್ಲಿಪ್ ತೊಗೊಂಡು ಅಷ್ಟೇ. ಇದೇ ಫೈನಲಲ್ಲಿ ಒಂದು ಫೋಟೋ ತೊಗೊಂಡು ಅಷ್ಟೇ. ನಾನೆಲ್ಲೂ ಜಾಸ್ತಿ ಕ್ಲಿಪ್ಪಿಂಗ್ ಏನೂ ತೊಗೊಳಕ್ಕೆ ಹೋಗಲಿಲ್ಲ.